ನಾವು ಲಾಠಿ ಹೇಟ್ ಕೂಡ ತಿಂತೀವಿ, ನಾವು ಬ್ಲಡ್ ಕೂಡ ಕೊಡ್ತೀವಿ. ಬೇಕಿದ್ರೆ ನಮ್ ದೇಶವನ್ನ ಚೇಂಜ್ ಮಾಡಕ್ ಬಂದ್ರೆ ನಾವು ಪ್ರಾಣ ಕೂಡ ಕೊಡ್ತೀವಿ. ಅವ್ರೇನ್ ಅನ್ಕೊಂಡ್ರು ಗೊತ್ತಾ, ನಾರ್ಮಲ್ ಆಗಿ ಎಲ್ಲಾ ಸ್ಟ್ರೈಕ್ ತರ 10 ದಿವಸ ನಡೆಯುತ್ತೆ, 11 ದಿವಸ ಲಾಠಿ ಚಾರ್ಜ್ ಮಾಡ್ತಾರೆ, 13ನೇ ದಿವಸ ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಡ್ತಾರೆ. ನಮ್ಮನ್ನ ಕಾಪಾಡ್ಕೊಳಕಂತ ನಾವ್ ಅನ್ಕೋತೀವಿ ಪೊಲೀಸ್ನ. ಅಲ್ಲಿ ನೋಡಿದ್ರೆ ಹೆಣ್ಮಕ್ಳ ಮೇಲೆಲ್ಲ ದಬ್ಬಾಳಿಕೆ, ಹೆಣ್ಮಕ್ಳು ಬಟ್ಟೆ ಹರಿಯೋದು, ಮತ್ತೆ ಅವ್ರ ಮೇಲೆ ನೀರ್ ಹಾಕೋದು, ಏನ್ ಇದೆಲ್ಲ ಮಾಡೋದು? ಇದು ಮಾನವೀಯತೆನಾ ನಿಮ್ದೆಲ್ಲ? ಕೇಂದ್ರ ಸರ್ಕಾರದ ಪರವಾಗಿ ಗೂಂಡಾಗಳು ಬಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 25-26 ದಿನಗಳಿಂದ ನಡೀತಾ ಇರತಕ್ಕಂತಹ ಪ್ರತಿಭಟನೆಯ ಭಾಗವಾಗಿ ಬೆಂಗಳೂರಿನಲ್ಲಿಯೂ ಕೂಡ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಆ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಬೆಂಗಳೂರಿನಲ್ಲಿಯೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಬೇಡಿಕೆ ಏನೇನಿದೆ ಎಂಬುದನ್ನ ಸ್ವತಃ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲೇ ಕೇಳ್ತಾ ಹೋಗೋಣ ಬನ್ನಿ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡ್ತಾರೆ ಆ ತರದೇನು ನಮ್ ನ್ಯೂಸ್ ಬಂದಿಲ್ಲ. ಅವ್ರು ರಿಸೈನ್ ಕೂಡ ಮಾಡಲ್ಲ. ಅಂದ್ರೆ ಇಷ್ಟೊಂದು ಸ್ಟೂಡೆಂಟ್ಸ್ ಅವ್ರ ರಕ್ತದಾನ ಕೊಟ್ಟು ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನ ಏನ್ ಸರ್ ಆಗ್ತಿದೆ? ಭಗತ್ ಸಿಂಗ್ ಹಾಗೆ ನಾವೆಲ್ಲರೂ ಕೂಡ ಮಾಡಕ್ ಸಾಧ್ಯ. ಇವತ್ತು ನಮ್ ಡೆಲ್ಲಿಯಲ್ಲಿ ನಡೆದಿರೋ ಪ್ರೊಟೆಸ್ಟ್ ಆಗಿರ್ಬೋದು, ಎಲ್ಲ ನಮ್ಮ ದೇಶದ ಎಲ್ಲ ಫುಲ್ ಆಲ್ ಓವರ್ ಕರ್ನಾಟಕ ಕೂಡ ಪ್ರೊಟೆಸ್ಟ್ ಗಳು ನಡೀತಿದಾವೆ. ಇದೆಲ್ಲ ಏನ್ ಸಿಂಬಲೈಸ್ ಮಾಡುತ್ತೆ ಗೊತ್ತಾ? ನಾವು ಲಾಠಿ ಹೇಟ್ ಕೂಡ ತಿಂತೀವಿ, ನಾವು ಬ್ಲಡ್ ಕೂಡ ಕೊಡ್ತೀವಿ. ಬೇಕಿದ್ರೆ ನಮ್ ದೇಶವನ್ನ ಚೇಂಜ್ ಮಾಡಕ್ ಬಂದ್ರೆ ನಾವು ಪ್ರಾಣ ಕೂಡ ಕೊಡ್ತೀವಿ. ಭಗತ್ ಸಿಂಗ್ ಮತ್ತೆ ಚೆಗುವೇರಾ ಅವ್ರ ಹಾಗೆ ನಾವು ಒಂದ್ ಲೀಡರ್ಸ್ ಆಗಿ ನಿಂತ್ಕೋತೀವಿ ಅನ್ನೋದೊಂದು ಮೋಟಿವೇಶನ್ ಎಲ್ಲಾರ್ಗೂ ಇದೆ ಸರ್. ನೀಟ್ ಹಗರಣದಲ್ಲಿ ಭಾಗಿಯಾಗಿರೋ ಯಾರನ್ನೂ ಬಿಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ನರೇಂದ್ರ ಮೋದಿ ಅವರು ರಾತ್ರಿ ಅಬ್ಬರದ ಭಾಷಣ ಮಾಡಿದ್ದಾರೆ. ಅವ್ರ ಭಾಷಣಗಳು ನೋಡಿ ನೋಡಿ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಸರ್. ಅವ್ರು ಮಾಡಿ ಆಮೇಲೆ ನಂಬ್ತೀವಿ ನಾವು. ಮೊದಲನೇದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. 2 NTA ರದ್ದಾಗಬೇಕು. ನಮಗೆ ನೀಟ್ ಬೇಡ. ನಮಗೆ ಮೊದಲು ಯಾವ ರೀತಿ ರಾಜ್ಯಗಳಿಗೆ ಅವಕಾಶ ಇತ್ತೋ ಆ ರೀತಿ ಆಗಬೇಕು. ಮತ್ತು ಏನು 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಇವತ್ತು ಪರಿಹಾರವನ್ನು ಕೇಂದ್ರ ಸರ್ಕಾರ ನೈತಿಕವಾಗಿ ಹೊಣೆಯನ್ನು ಹೊತ್ತು ಪರಿಹಾರವನ್ನು ಕೊಡಬೇಕು. ಮತ್ತು ಏನು ನೀಟ್ ಹಗರಣ ಆಗಿರ್ಬೋದು, ಈ ಹಿಂಸಾಚಾರಕ್ಕೆ ಹೋಗೋದಕ್ಕೆ ಏನು ಕಾರಣ ಇದೆ ಅನ್ನುವಂಥದ್ದು ಸರಿಯಾದ ರೀತಿ ನ್ಯಾಯಾಂಗ ತನಿಖೆಯನ್ನು ಮಾಡಲಿ. ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ, ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಇರ್ಬೋದು, ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಅವ್ರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ರೆ ಆಗೋದಿಲ್ಲ. ಅವ್ರಿಗೆ ಈ 3 ವರ್ಷ ರಿಲೀಸ್ ಆಗಿಬಿಡ್ತಾರೆ, ಪ್ರೂವ್ ಆಗೋದೇ ಇಲ್ಲ ಯಾವೂ ಕೂಡ. ಆದ್ರೂ ಕೂಡ 3 ವರ್ಷ ಇರುತ್ತೆ. ಅದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ, ಜೀವಾವಧಿವರೆಗೆ ವಿಸ್ತರಣೆ ಮಾಡಬೇಕು. ಪೊಲೀಸ್ ಅಂತೀವಲ್ಲ, ನಾವು ನಮ್ಮನ್ನ ಕಾಪಾಡ್ಕೊಳಕಂತ ನಾವ್ ಅನ್ಕೋತೀವಿ ಪೊಲೀಸ್ನ. ಅಲ್ಲಿ ನೋಡಿದ್ರೆ ಹೆಣ್ಮಕ್ಳ ಮೇಲೆಲ್ಲ ದಬ್ಬಾಳಿಕೆ, ಹೆಣ್ಮಕ್ಳು ಬಟ್ಟೆ ಹರಿಯೋದು, ಮತ್ತೆ ಅವ್ರ ಮೇಲೆ ನೀರ್ ಹಾಕೋದು, ಏನ್ ಇದೆಲ್ಲ ಮಾಡೋದು? ಇದು ಮಾನವೀಯತೆನಾ ನಿಮ್ದೆಲ್ಲ? ಅಂದ್ರೆ ನಮ್ ಮುಂದೆ ಏನಾರ ಅದನ್ನ ಯಾರ ಹತ್ರ ಹೋಗ್ಬೇಕು? ಪೊಲೀಸ್ ಹತ್ರ ಹೋಗ್ಬೇಕಾ? ಏನ್ ನಾವ್ನೇ ಹಳ್ಕೊಂಡ್ ಕೊಡ್ಬೇಕಾ ಮನೇಲಿ? ಯಾರು ಇಲ್ಲ ನಮ್ಗಂತಂದು. ಅಕೌಂಟಬಿಲಿಟಿ, ನಮಗೆ ಆನ್ಸರ್ಸ್ ಬೇಕು, ಹೋಗಿರೋ ಜೀವಕ್ಕೆ ಜಸ್ಟಿಸ್ ಬೇಕು. ಅಂಡ್ ನಮ್ಮ ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು. PM ಮೋದಿ ಅವರು ಬಂದು ಅವರ ಫೇಲಿಯರ್ ಅನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂಡ್ ವಿ ವಾಂಟ್ ಚೇಂಜಸ್, ಇಮಿಡಿಯೇಟ್ ಚೇಂಜಸ್. ಏನ್ ಸರ್ ಇನ್ನು ಇದು ಅವ್ರೇನ್ ಅನ್ಕೊಂಡ್ರು ಗೊತ್ತಾ, ನಾರ್ಮಲ್ ಆಗಿ ಎಲ್ಲಾ ಸ್ಟ್ರೈಕ್ ತರ 10 ದಿವಸ ನಡೆಯುತ್ತೆ, 11 ದಿವಸ ಲಾಠಿ ಚಾರ್ಜ್ ಮಾಡ್ತಾರೆ, 13ನೇ ದಿವಸ ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಡ್ತಾರೆ. ಸ್ಟೂಡೆಂಟ್ಸ್ ಅಲ್ವಾ, ಚಿಕ್ಕ ಮಕ್ಳು ಅಲ್ವಾ, ಏನ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ದೆನ್ ನಮ್ಮ ಜನ್ರೇಷನ್ ಹಂಗಲ್ಲ ಸರ್. ನಾವೊಂದು ವಿಷಯ ಡಿಸೈಡ್ ಮಾಡಿದ್ರೆ ಅದನ್ನ ಮಾಡಿ ತೋರಿಸ್ತೀವಿ. ಮೇಡ್ ಬಿ ರೈಟ್, ಮೇಡ್ ಬಿ ರಾಂಗ್. ನಾವೊಂದು ಡಿಸೈಡ್ ಮಾಡಿದ್ರೆ ವಿ ಮೇಕ್ ಶೋರ್ ವಿ ಡೂ ದ್ಯಾಟ್. ಸೊ ಅವ್ರು ನೋಡಿದ್ರು ಏನು ರೆಸಿಸ್ಟೆನ್ಸ್ ಇದೆ, ಪವರ್ ಆಫ್ ಸ್ಟೂಡೆಂಟ್ಸ್. ಸೊ ಇದಕ್ಕೆ ಮೇಲೆ ಮುಂದೆ ಬಂದಿಲ್ಲ ಅಂದರೆ ಅದು ಅವ್ರಿಗಲ್ವಾ ಸರ್ ಶೇಮ್ ಆಫ್ ಹಾನರ್. ನಾಟ್ ಓನ್ಲಿ ಇನ್ ಇಂಡಿಯಾ, ಓವರ್ ಆಲ್ ದ ಕಂಟ್ರಿ, ಓವರ್ ಆಲ್ ದ ವರ್ಲ್ಡ್, ಎಲ್ಲ ಜಾಗದಲ್ಲೂ ರೆಸಿಸ್ಟೆನ್ಸ್ ತೋರಿಸ್ತದೆ. ಮೋದಿಜಿ ಪಾಪ ಮೀಮ್ಸ್ ನೋಡಿ ಸಾಕಾಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರ ಪರ್ಸನಲ್ ಲೈಫೆಲ್ಲಾನು ಮೀಮ್ ಆಗ್ಬಿಟ್ಟಿದೆ. ಸೊ ಇನ್ನು ಬಂದಿಲ್ಲ ಅಂದರೆ ಅದು ಅವ್ರಿಗೆ ರೆಸ್ಪೆಕ್ಟ್ ಇರ್ತಾ ಇದ್ದಿಲ್ಲ. ಕೇಂದ್ರ ಸರ್ಕಾರದ ಪರವಾಗಿ ಗೂಂಡಾಗಳು ಬಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸೊ ಏನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಲಾಠಿಗಳಿಗೆ ಮಳೆ ಚುಚ್ಚು ಹೊಡೆದಿದ್ದಾರೆ. ಸೊ ಏನು ಬ್ರಿಟಿಷರು ಒಂದು ಉಪವಾಸ ಸತ್ಯಾಗ್ರಹ ಮಾಡಿ ಬಂದು ಹೆಂಗ್ ಮಾತಾಡ್ತಿದ್ರು, ಅದೇ ರೀತಿ ಅದಕ್ಕಿಂತ ಕಡೆಯಾಗಿ ನಮ್ಮ ಕೇಂದ್ರ ಸರ್ಕಾರ ಸರ್ವಾಧಿಕಾರವನ್ನು ಮುಂದುವರಿಸ್ತಾ ಇದೆ. ಸೊ ಮೋದಿ ಸರ್ಕಾರ ಕೇಳೋದು ಒಂದೇ, ನಿಮ್ಮ ಸರ್ವಾಧಿಕಾರ ಬಹಳ ದಿನ ನಡೆಯೋದಿಲ್ಲ. ವಿದ್ಯಾರ್ಥಿ ಯುವಜನರು, ಕಾರ್ಮಿಕರನ್ನು, ರೈತರನ್ನ ಎದುರಾಕೊಂಡು ಸರ್ಕಾರ ಯಾವುದು ಉಳಿದಿಲ್ಲ. ಯುವಜನ ಇನ್ನು ರಚ್ಚಿಗೆದ್ದಾರೆ. ನಿಮ್ಮ ಸರ್ಕಾರ ಮಂಡಿ ಊರು ಕೂರಲೇಬೇಕು. ಅದೇ ಈಗ ಮೋದಿ ಅವರಿಗೆ ಎಚ್ಚರಿಕೆ ಆಗಿದೆ, ಅವ್ರು ಮಂಡಿ ಊರು ಕೂರ್ತಾರೆ ಮುಂದೊಂದು ದಿನ. ಇವಾಗ ಅದಷ್ಟು ಇಲ್ಲಿ ಒಂದು ಏನು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ನೀಟ್ನಲ್ಲಿ ನಡೆದಂತಹ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ಮಾತ್ರವಲ್ಲ NTA ರದ್ದುಪಡಿಸಬೇಕು, ಹಾಗೂ ಏನೊಂದು ನೀಟ್
ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ, ಪೋಷಕರಿಗೆ ಪರಿಹಾರವನ್ನು ನೀಡಬೇಕು ಎನ್ನುವಂತಹ ಆಗ್ರಹವನ್ನ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ.